ನಿಮ್ಮ ಮಗುಗೆ ಮೆಮೊರಿ ಪ್ರಾಬ್ಲಮ್, ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಕಮ್ಮಿ ಆಗ್ತಾ ಇದೆಯಾ? ಹಾಗಿದ್ರೆ ನೀವು ಮಾಡ್ತಾ ಇರೋ ತಪ್ಪುಗಳೇ ಕಾರಣ. ಮಕ್ಕಳಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಆಗಬೇಕು, ಬ್ರೈನ್ ಸ್ಟಿಮ್ಯುಲೇಟ್ ಆಗಬೇಕು ಅಂದರೆ ಪಾಸಿಟಿವ್ ಆಗು ಆಗುತ್ತೆ, ನೆಗೆಟಿವ್ ಆಗು ಆಗುತ್ತೆ. ಸೊ ಇದು ಸೈಂಟಿಫಿಕಲಿ ಮಕ್ಕಳಲ್ಲಿ ಪಾಸಿಟಿವ್ ಆಗಿ ಆದ್ರೇ ಹೆಚ್ಚು ಲಾಭ. ಅದಕ್ಕೆ ಮುಂಚೆ ನೆಗೆಟಿವ್ ಆಗಿ ಹೇಗೆಲ್ಲ ಆಗುತ್ತೆ ಅಂತ ಹೇಳ್ಬಿಡ್ತೇನೆ. ಫಸ್ಟು ಟಿವಿಯನ್ನು ಹೆಚ್ಚಾಗಿ ತೋರಿಸೋದು, ಫೋನನ್ನು ಹೆಚ್ಚಾಗಿ ತೋರಿಸೋದ್ರ ಜೊತೆಗೆ ನಿಮ್ಮ ಆಹಾರದಲ್ಲಿ ಜಾಸ್ತಿ ಜಂಕ್ ಫುಡ್, ಜಾಸ್ತಿ ಶುಗರ್ ಮತ್ತು ಜಾಸ್ತಿ ಸಾಲ್ಟ್ ಇರುವಂಥ ಆಹಾರವನ್ನು ಮಕ್ಕಳಿಗೆ ಕೊಡೋದು. ಹಾಗೆಯೇ ಮಕ್ಕಳ ಮುಂದೆ ಜಗಳ ಆಡೋದು. ಸೊ ಜಗಳ ಆಡೋದ್ರಿಂದ ಮಕ್ಕಳ ಬ್ರೈನ್ ಮೇಲೆ ಎಫೆಕ್ಟ್ ಆಗುತ್ತೆ, ಮಕ್ಕಳ ಬ್ರೈನ್ ನೆಗೆಟಿವ್ ಆಗಿ ಸ್ಟಿಮ್ಯುಲೇಟ್ ಆಗುತ್ತೆ. ಜೊತೆಗೆ ನೀವು ಮಕ್ಕಳನ್ನ ಮನೇಲೆ ಕೂಡಿಟ್ಕೊಳ್ಳೋದು, ಇದು ಕೂಡ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಿದ್ರೆ ಮಕ್ಕಳ ಬ್ರೈನ್ ಅನ್ನ ಪಾಸಿಟಿವ್ ಆಗಿ ಹೇಗೆ ಸ್ಟಿಮ್ಯುಲೇಟ್ ಮಾಡೋದು ಅಂತ ನೋಡೋಣ. ಮಕ್ಕಳಿಗೆ ಲಿಮಿಟೆಡ್ ಆಗಿ ಟಿವಿ ತೋರಿಸಿ, ಮತ್ತೆ ಆಹಾರದಲ್ಲಿ ಹೆಚ್ಚಾಗಿ ಫ್ರೂಟ್ಸು ಮತ್ತೆ ಅವರಿಗೆ ನಟ್ಸ್ ಅನ್ನ ಜಾಸ್ತಿ ಕೊಡಿ. ಜೊತೆಗೆ ಮಕ್ಕಳನ್ನ ಹೊರಗಡೆ ಆಟ ಆಡಿಸಿ, ಮತ್ತೆ ಪೇರೆಂಟ್ಸ್ ಎಸ್ಪೆಷಲಿ ಇಬ್ರು ಒಂದೇ ಪೇರೆಂಟಿಂಗ್ ಸ್ಟೈಲ್ ಇರಲಿ. ಅಂದ್ರೆ ತಾಯಿ ಹೇಳಿದ್ದು ಹಾಗೆ ತಂದೆ ಹೇಳಿದ್ದು ಎರಡೂ ಕೂಡ ಒಂದೇ ಆಗಿರಲಿ. ಇಬ್ರು ಕೂಡ ಡಿಫ್ರೆಂಟ್ ಸ್ಟೈಲ್ ಆಫ್ ಪೇರೆಂಟಿಂಗ್ ಆದ್ರೆ ಮಕ್ಕಳು ಅಡ್ವಾಂಟೇಜ್ ಅನ್ನ ತಗೊಳಕ್ ಶುರು ಮಾಡ್ತಾರೆ. ಸೊ ಇದು ಕೂಡ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇಬ್ರು ಕೂಡ ಒಂದೇ ಪೇರೆಂಟಿಂಗ್ ಸ್ಟೈಲ್ ಇದ್ರೆ ಸೊ ಅವಾಗ ಮಕ್ಕಳ ಮೇಲೆ ಪಾಸಿಟಿವ್ ಆಗಿ ಇದು ಇಂಪ್ಯಾಕ್ಟ್ ಆಗುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.